ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಪೃಥ್ವಿ ಚಾನಲ್. ಸೊ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಬೆಂಗಳೂರಿಂದ ತಿರುವಣ್ಣಾಮಲೈಗೆ. ಮಧ್ಯಾಹ್ನ 1 ಗಂಟೆ ಆಗಿತ್ತು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಡೈರೆಕ್ಟಾಗಿ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ನಾವು ಹೋಗಿದ್ದು ಸಿಲ್ಕ್ ಬೋರ್ಡಿಂದ ಡೈರೆಕ್ಟಾಗಿ ನಮ್ಗೆ ತಿರುವಣ್ಣಾಮಲೈಗೆ ಬಸ್ ಸಿಗ್ತಾವೆ. ಸೊ ಬಸ್ ಅಲ್ಲಿಂದ ಡೈರೆಕ್ಟ್ ಕ್ಯಾಚ್ ಮಾಡಿದ್ರೆ ಅಂತ ಹೋದ ತಕ್ಷಣವೇ ಬಸ್ ಸಿಕ್ತು. ಬಸ್ ಒಳಗೆ ಕೂತು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆದಮೇಲೆ ಮಿಡಲ್ ಒಳಗೆ ಬಸ್ ಒಂದು ಕಡೆ ಟೀ ಬ್ರೇಕಿಗೆ ಅಂತೇಳಿ ಸ್ಟಾಪ್ ಮಾಡಿದರು. ಸೊ ಇವಾಗ ನೋಡ್ಬೋದು ನೀವು ಟೈಮು 6 ಗಂಟೆ ಆಗೈತಿ. ಇಲ್ಲಿಂದ ಇನ್ನೂ 2 ಅವರ್ಸ್ ಜರ್ನಿ ಅನ್ಕೊತೀನಿ. ಸೊ ಇನ್ನೂ 2 ಅವರ್ಸ್ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ಇದು ತಮಿಳ್ನಾಡ್ದು ಒಂದು ಗೌರ್ಮೆಂಟ್ ಅಥರೈಸ್ಡ್ ಬಸ್ ಸ್ಟಾಪ್ ಅಂತ ಕರಿಬೋದು ನೀವು. ಸೊ ಎಲ್ಲ ಬಸ್ಗಳು ಇಲ್ಲೇ ಸ್ಟಾಪ್ ಆಗ್ತಾವೆ. ನಾವಿವಾಗ ಇಲ್ಲಿಂದ ಡೈರೆಕ್ಟಾಗಿ ತಿರುವಣ್ಣಾಮಲೈ ರೂಮ್ ಹುಡುಕಬೇಕು. ರೂಮ್ ನೋಡಿಬಿಟ್ಟು ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನಾವು ಬಂದ್ವಿ ಆಲ್ಮೋಸ್ಟ್ 10 ಗಂಟೆ 9:30 ಎಲ್ಲ ಆಗಿತ್ತು ಬಂದಾಗ. ರೂಮ್ ಹುಡುಕಿದ್ವಿ. ಎಕ್ಸಾಕ್ಟ್ ನಮಗೆ ರಾಜಗೋಪುರ ಏನಿದೆಲ್ಲ ಅದ್ರ ಹತ್ರನೇ ಒಂದು ರೂಮ್ ಸಿಕ್ತು. ಸೊ ರೂಮೆಲ್ಲ ತೊಗೊಂಡು ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಟೋಟಲಾಗಿ 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಅದ. ಇದು ನಮ್ಮ ರೂಮು ನೋಡ್ರಿ ಇಲ್ಲೇ. ಸೊ ಗಿರಿ ಪ್ರದಕ್ಷಿಣೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಒಂದು 5ರಿಂದ 6 ತಾಸು ಬೇಕಾಗತ್ತೆ 14 ಕಿಲೋಮೀಟ್ರ್ ನಡೆಯೋಕ್ಕೆ. ಸೊ ಈ ನಡೆಯೋದ್ರೊಳಗಡೆ ನಮಗೆ 8 ಲಿಂಗಗಳು ಸಿಗ್ತವೆ. ಅಗ್ನಿಲಿಂಗ, ವಾಯುಲಿಂಗ, ಜಲಲಿಂಗ ಅಂಥೇಳಿ. ಸೊ ಆಲ್ಮೋಸ್ಟ್ ಪಂಚಭೂತಗಳ ಒಂದು ಕಾನ್ಸೆಪ್ಟಲ್ಲಿ ಈ ಲಿಂಗಗಳದಾವೆ. ಸೊ ಎಲ್ಲ ಲಿಂಗಗಳ ದರ್ಶನ ಮಾಡಿಕೊಂಡು ಕೊನೆಯದಾಗಿ ಅಗ್ನಿಲಿಂಗ ಅರುಣಾಚಲೇಶ್ವರ ದರ್ಶನ ಮಾಡ್ಕೋಬೇಕು. ಇದು ಇಲ್ಲಿನ ಪದ್ಧತಿ. ಸೊ ನಾವು ಈ ವ್ಲಾಗ್ನ ಪೂರ್ತಿ ನೋಡಿದ ಮೇಲೆ ನಿಮ್ಗೊಂದು ಅರ್ಥ ಆಗುತ್ತೆ ತಿರುವಣ್ಣಾಮಲೈ ಯಾವ ಥರ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕು ಮತ್ತು ಯಾವ ಥರ ನಾವು ಅರುಣಾಚಲೇಶ್ವರನ ದರ್ಶನ ಮಾಡ್ಕೋಬೇಕಂತೇಳಿ. ಸೊ ಇವಾಗ ಫ್ರೆಶ್ ಆದ್ವಿ, ನಡೀರಿ ಟೆಂಪಲ್ ಹತ್ರ ಹೋಗಿ. ಸೊ ಇವಾಗ ಟೈಮು 10 ಗಂಟೆ 10:30 ಆಗ್ಲತ್ತದ. ಇಲ್ಲೇ ನಮ್ಮ ರೂಮು ಕೆಳಗಡೆನೇ ಸ್ವಲ್ಪ ಟಿಫನ್ ಅಥವಾ ಊಟ ಮಾಡಿ ನಾವು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಸೊ ಇವಾಗ ಇಲ್ಲಿ ತೋರಿಸ್ಲತ್ತದಿಲ್ಲ ಅದೇ ರಾಜಗೋಪುರ, ಅಲ್ಲಿಂದನೇ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್. ಸೊ ರಾಜಗೋಪುರದಿಂದ ಇವಾಗ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡತ್ತೀವಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಈ ಥರ ಎಲ್ಲ ಸೈನ್ ಬೋರ್ಡ್ಗಳು ಹಾಕಿರ್ತಾರೆ, ಇದನ್ನು ಫಾಲೋ ಮಾಡಿಕೊಂಡು ನೀವು ಹೋಗ್ಬೇಕು. ಆಲ್ಮೋಸ್ಟ್ 7 ಕಿಲೋಮೀಟ್ರ್ ಕವರ್ ಮಾಡಿದ್ವಿ. ಟೈಮು 1 ಗಂಟೆ ಆಗೈತಿ. ಇನ್ನು 7 to 8 ಕಿಲೋಮೀಟ್ರ್ ಐತೆ ರಿಮೈನಿಂಗ್. ಮೇ ಬಿ ಇನ್ನೊಂದು ಅವರ್ ಅಥವಾ 2 ಅವರ್ ಒಳಗೆ ಕಂಪ್ಲೀಟ್ ಮಾಡ್ಬೋದು. ಈಗಿನ್ನೂ ನಾನ್ ಸ್ಟಾಪ್ ಸ್ಟಾರ್ಟ್ ಆದಾಗಿಂದ ಒಟ್ಟು ನಿಂತಿಲ್ಲ, ಕಂಟಿನ್ಯೂಸ್ ಆಗಿ ನಡೆಯತ್ತಾಳ. ಓಂ ನಮಃ ಶಿವಾಯ. ಸೊ ಇಲ್ಲೇ ನೀವು ಕ್ಯೂ ನೋಡ್ತಾ ಇದ್ದೀರಲ್ಲ, ಇದು ಮೋಕ್ಷದ್ವಾರ ಅಂತೇಳಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಜನ ಏನು ಈ ದ್ವಾರದಿಂದ ಹೊರಗೆ ಬರ್ಲತ್ತಾರಲ್ಲ, ತುಂಬ ಚಿಕ್ಕದಾದ ದಾರಿ ಇದು. ಇದನ್ನು ಮೋಕ್ಷದ್ವಾರ ಅಂತ ಕರೀತಾರೆ. ತುಂಬ ಜನ ಅರುಣಾಚಲದಲ್ಲಿ ಬಂದವರೆಲ್ಲ ಇದನ್ನು ಮಿಸ್ ಮಾಡದೆ ಇಲ್ಲಿ ಮಾಡ್ತಾರೆ. ಈ ಮೋಕ್ಷದ್ವಾರದಿಂದ ಹೊರಗೆ ಬರೋದ್ರಿಂದ ನಮ್ಗೆ ಇನ್ನೊಂದು ಪುನರ್ಜನ್ಮ ಸಿಗಂಗಿಲ್ಲ, ಡೈರೆಕ್ಟಾಗಿ ಮೋಕ್ಷ ಸಿಗುತ್ತಾ ಅನ್ನೋ ಒಂದು ನಂಬಿಕೆ ಜನಕ್ಕೆ. ಸೊ ಆದ್ದರಿಂದ ಈ ಮೋಕ್ಷದ್ವಾರಕ್ಕೆ ಜನ ಇಷ್ಟು ವೇಟ್ ಮಾಡಿ ಮೋಕ್ಷದ್ವಾರ ಮುಖಾಂತರ ಹೊರಗೆ ಬರ್ಲತ್ತಾರ. ನಾವು ಅದಕ್ಕೆ ವೇಟ್ ಮಾಡತ್ತೀವಿ. ತುಂಬ ಟಯರ್ಡ್ ಆಗಿದೆ. ಆಲ್ಮೋಸ್ಟ್ ಒಂದು 8,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಒಂದು ರೆಸ್ಟ್ ತೊಗೊಂಡಿವಿ. ಇಲ್ಲಿ ಇದು ನಿರುದಿಲಿಂಗ ಅಂತೇಳಿ ಇಂದ ಮತ್ತೆ ಸ್ಟಾರ್ಟ್ ಮಾಡಿ ಇನ್ನೊಂದು 8,000 ಸ್ಟೆಪ್ಸ್ ಅದಾವೆ. ಅವಿಷ್ಟು ಕಂಪ್ಲೀಟ್ ಮಾಡ್ಬೋದು. ಮೇ ಬಿ 3 ಗಂಟೆವರೆಗೂ ಮುಗಿತೈತಿ. ಓಂ ನಮಃ ಶಿವಾಯ. ಈಗ 8 ಕಿಲೋಮೀಟ್ರ್ ನಡೆದ್ವಿ. ಕಬ್ಬಿನಾಳ ಕುಡಿಬೇಕಂತ ಒಂದು ಬ್ರೇಕ್ ತೊಗೊಂಡ್ವಿ. ಸೊ ಇನ್ನೂ 8 ಕಿಲೋಮೀಟ್ರ್ 8
ಅಲ್ಲ, ಇನ್ನೂ 10 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಈಗ. ಅವಾಜ್ ದ ಜೋಶ್. ಓಂ ನಮಃ ಶಿವಾಯ. ಯಾರಿಗೆಲ್ಲ ಈ ಫೋಟೋದಲ್ಲಿರೋ ವ್ಯಕ್ತಿ ಪರಿಚಯ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿರಿ. ಯಾಕೆ ಇದನ್ನು ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ಒಂದು ಟೈಮ್ದಾಗ ಇಂಡ್ಯಾದಾಗ ಸಿಕ್ಕಾಪಟ್ಟೆ ಹವಾ ಮಾಡಿರೋವಂಥ ವ್ಯಕ್ತಿಯವರು. ಯಾರ್ಯಾರಿಗೆಲ್ಲ ಗೊತ್ತದೋ ಒಂದ್ಸತಿ ಕಮೆಂಟ್ ಹಾಕ್ರಿ. ಆವಾಗ ಹವಾ ಮಾಡಿ ಇವಾಗ ಯಾವುದೋ ತಮ್ಮದೇ ಒಂದು ಓನ್ ಕಂಟ್ರಿ ಕಟ್ಕೊಂಡು ಆ ಕಂಟ್ರಿ ಒಳಗೆ ಹೋಗಿ ಸೆಟ್ಲಾಗ್ಯಾರ. ಸೊ ನಿತ್ಯಾನಂದ ಅಂಥೇಳಿ ಎಲ್ರಿಗೂ ಗೊತ್ತೇ ಇರುತ್ತೆ. ಅವ್ರ ಹೆಸರಲ್ಲಿ ಆಶ್ರಮ, ಅವ್ರ ಹೆಸರಲ್ಲಿ ಗುಡಿಗಳು ನೀವು ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ನಿಮ್ಮ ಕಣ್ಣಿಗೆ ಬೀಳ್ತವೆ. ಸೊ ಹೇಳ್ಬೇಕನ್ನಿಸ್ತು, ಹೇಳಿದೆ. ಫೈನಲಿ ಕಂಪ್ಲೀಟ್ 16 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ಇವಾಗ ನೆಕ್ಸ್ಟ್ ದರ್ಶನಕ್ಕೆ ಹೋಗೋಣ ಅಂತ ದರ್ಶನ ಮಾಡಿಕೊಂಡು ಸಿಗ್ತದೆ. ಗೈಸ್, ಇವಾಗ ನಾವು ಪಾರ್ವತಿ ದೇವಿ ಗುಡಿ ಒಳಗದೀವಿ. ಸೊ ಇಲ್ಲಿ ಆ್ಯಕ್ಚುಲಿ VIP ಎಂಟ್ರಿ ಒಳಗೆ ಬಂದೀವಿ ಅಂತೇಳಿ. ಸೊ ಎಕ್ಸಾಕ್ಟ್ 10 ಗಂಟೆ ಅಂದರೆ ನಮ್ಮ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೀವಿ. ಇಲ್ಲೇ ದೇವಸ್ಥಾನ ಇಲ್ಲೇ ಕೂತೀವಿ ಹೊರಗಡೆ. ಸೊ ಇದ್ರ ಮುಂದೆ ಎಲ್ಲಿ ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಮಾಡಿಲ್ಲ. ಮಾಡಿದ್ಮೇಲೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ರೂಮ್ ಕಡೆ ಹೊಂಟೀವಿ ಈಗ. ಸೊ ಓವರಾಲ್ ನಮ್ಮದು ಜರ್ನಿ ಹೆಂಗಿತ್ತು, ತಿರುವಣ್ಣಾಮಲೈ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಎಲ್ಲನೂ ನಿಮ್ಗೆ ತಿಳ್ಕೊಬೇಕನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ. ಆಮೇಲೆ ನಾನೊಂದು ಪರ್ಟಿಕ್ಯುಲರಾಗಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ನಮಗೆ ತಿರುವಣ್ಣಾಮಲೈ ಟ್ರಿಪ್ ಹೆಂಗೆ ಅನ್ನಿಸ್ತಂತ. ಸೊ ರೂಮಿಗೆ ಬಂದ್ವಿ. ಇವಾಗ 1 ಅವರ್ ಅಥವಾ 2 ಅವರ್ ರೆಸ್ಟ್ ಮಾಡಿ ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಗೆ ಹೋಗಿ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸ್ರಿ. ಚಾನಲ್ನ